2024ರಲ್ಲಿ ಭಾರತದಲ್ಲಿ ಕಂಡುಹಿಡಿಯಲಾದಂತಹ ಹೊಸದಾದ ಸ್ಪೀಸೀಸ್ಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಬನ್ನಿ. ಪಶ್ಚಿಮ ಹಿಮಾಲಯದಲ್ಲಿ ಒಂದು ಹಾವನ್ನು ಕಂಡುಹಿಡಿಯಲಾಗಿದೆ. ಅದಕ್ಕೆ ಡಿಕ್ಯಾಪ್ರಿಯೋಸ್ ಹಿಮಾಲಯನ್ ಸ್ನೇಕ್ ಅಂತ ಹೆಸರಿಡಲಾಗಿದೆ. ಲಿಯೊನಾರ್ಡೋ ಡಿಕ್ಯಾಪ್ರಿಯೋ ಅವರ ಪರಿಸರದ ಕಾಳಜಿಯನ್ನು ಗೌರವಿಸಲು ಈ ರೀತಿ ಇಡಲಾಗಿದೆ. ಬಿಹಾರದಲ್ಲಿ ಲಾಂಗ್ ಸ್ನೌಟೆಡ್ ವೈನ್ ಸ್ನೇಕ್ ಅಂತ ವೈನ್ ಸ್ನೇಕ್ನ ಹೊಸ ಸ್ಪೀಸೀಸ್ ಅನ್ನು ಕಂಡುಹಿಡಿಯಲಾಗಿದೆ. ತೆಂಕಣ ಜಯಮಂಗಡಿ ಅನ್ನುವಂತಹ ಹೊಸ ಜೇಡದ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ. ಇದು ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಪುದುಚೇರಿ ಭಾಗಗಳಲ್ಲಿ ಕಂಡುಬರುವುದರಿಂದ ತೆಂಕಣ ಅಂತ ಹೆಸರಿಡಲಾಗಿದೆ. ಕೊಲ್ಲಂನ ಸಮುದ್ರದ ಆಳದಲ್ಲಿ ಒಂದು ಹೊಸ ಐಸೋಪೋಡ್ ಸ್ಪೀಸೀಸ್ ಅನ್ನು ಕಂಡುಹಿಡಿಯಲಾಗಿದೆ. ಬ್ರುಸೆತೋವಾ ಅನ್ನೋ ಜೀನಸ್ಗೆ ಸೇರಿರುವುದರಿಂದ ಇದಕ್ಕೆ ಬ್ರುಸೆತೋವಾ ಇಸ್ರೋ ಅಂತ ಹೆಸರಿಡಲಾಗಿದೆ. ಇದು ಇಸ್ರೋನ ಚಂದ್ರಯಾನ 3ನ ಗೌರವಿಸುವುದಕ್ಕೆ ಈ ರೀತಿ ಹೆಸರಿಡಲಾಗಿದೆ. ಇನ್ನು ಒಂದು ಹೊಸದಾಗಿ ಆರ್ಕಿಡ್ ಸ್ಪೀಸೀಸ್ ಅನ್ನು ಕಂಡುಹಿಡಿಯಲಾಗಿದ್ದು ಇದಕ್ಕೆ ಕ್ರೆಪಿಡಿಯಂ ಅಸ್ಸಾಮಿಕಮ್ ಅಂತ ಹೆಸರಿಡಲಾಗಿದೆ. ಇದು ಅಸ್ಸಾಂ ಭಾಗದಲ್ಲಿ ಕಂಡುಹಿಡಿಯುವುದರಿಂದ ಇದಕ್ಕೆ ಅಸ್ಸಾಮಿಕಮ್ ಅಂತ ಹೆಸರಿಡಲಾಗಿದೆ. ಕೇರಳದ ಕರಾವಳಿ ಪ್ರದೇಶದಲ್ಲಿ ಸ್ಕ್ವಾಲಸ್ ಹಿಮಾ ಅನ್ನುವಂತಹ ಶಾರ್ಕ್ನ ಹೊಸ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ. ಇನ್ನು ವಿಜ್ಞಾನಿಗಳು ಕಾಶ್ಮೀರ ಭಾಗದಲ್ಲಿ ಹೊಸ ಓವರ್ಫ್ಲೈ ಸ್ಪೀಸೀಸ್ ಅನ್ನು ಕಂಡುಹಿಡಿದಿದ್ದಾರೆ. ಇದು ಆಲ್ಮೋಸ್ಟ್ ಕಡಜದ ರೀತಿಯಲ್ಲಿ ಹೋಲುವಂತಹ ಒಂದು ಮಿಮಿಕ್ರಿಯನ್ನು ಮಾಡುತ್ತದೆ.